ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌತಮ್ ದಿವಾನ್ ಅಂತ. ಗುಂಡು ಗೌತಮ್ ಅವ್ರ ತಾಯಿ ಫೋಟೋ. ಗುಂಡು ಗುಂಡು ನಿನ್ನ ಬಾಳಲು ಕತ್ಲು ಕಳೆದು ಬೆಳಕು ಬಂದೇ ಬರ್ತೈತೆ ತಾಯಿ. ಕಳೆದೋಗಿರೋ ನಿಮ್ಮವರು ನಿಮ್ಮನ್ನು ಹುಡುಕೊಂಡು ಬರ್ತಾರ. ಅಂದ್ರೆ ನನ್ನಮ್ಮ ಗೌತಮಣ್ಣನಮ್ಮ ಇಬ್ರು ಒಬ್ರೇನಾ? ಅಂದ್ರೆ ಗೌತಮಣ್ಣ ನನ್ನಣ್ಣ ಹಾಗಾದ್ರೆ ಅಮ್ಮ ತೀರೋಗಿದ್ದಾರೆ ಅಂತ ತಿಥಿ ಯಾಕೆ ಮಾಡಿದ್ರು? ಇಲ್ಲ, ಅಣ್ಣಂಗೆ ಈಗ್ಲೇ ಹೇಳ್ಬೇಕು, ಅಮ್ಮ ಬದುಕಿದಾಳೆ, ಇಲ್ಲೇ ಇದ್ದಾಳೆ ಅಂತ ಹೇಳ್ಬೇಕು. ಇದಕ್ಕಿಂತ ಮೊದಲು ಈ ಖುಷಿ ವಿಷಯ ಅಮ್ಮಂಗೆ ಹೇಳ್ತೀನಿ. ಅಮ್ಮ ಅಮ್ಮ ಎದ್ದೇಳಮ್ಮ, ಒಂದು ನಿಮಿಷ ಬೇಗ ಎದ್ದೇಳು. ಕಣ್ಬಿಡು, ಎಲ್ಲೋಡು, ನನ್ನ ನೋಡು. ನಾವೀಗ ಎಲ್ಲಿದ್ದೀವಿ ಗೊತ್ತಾ? ನಾವೀಗ ನಮ್ಮನೇಲೇ ಇದ್ದೀವಿ. ಅಂದ್ರೆ ನಿನ್ ಮಗನ್ ಮನೇಲಿ ಇದೀವಮ್ಮ, ನಿನಗ್ ನಂಬೋದಕ್ಕಾಗ್ತಿಲ್ಲ ಅಲ್ವಾ? ನನ್ಗೂ ಅಷ್ಟೇಮ್ಮ, ನಂಬೋದಕ್ಕೆ ಆಗಿಲ್ಲ. ಇದು ಕನ್ಸ ನನ್ಸ ಒಂದು ನಂಬೋದಕ್ಕಾಗಿಲ್ಲ. ಆದ್ರೆ ಇದು ನಿಜಮ್ಮ. ನಾವ್ ಅನಾಥರಲ್ಲ, ನಮಗ್ ಎಲ್ರೂ ಇದ್ದಾರೆ. ಗೌತಮಣ್ಣ ನನ್ ಸ್ವಂತ ಅಣ್ಣ ಅಮ್ಮ, ನಿನ್ ಮಗ, ನೀನ್ ಹೆತ್ತ ಮಗ. ನನಗೀಗ ಅರ್ಥ ಆಯ್ತಮ್ಮ, ನೀನ್ ಯಾರನ್ ಗುಂಡು ಅಂತ ಕರಿತಿದ್ದೆ ಅಂತ. ಅಣ್ಣನೇ ಅಲ್ವಾ ನೀನ್ ಗುಂಡು ಅಂತ ಕರಿತಿದ್ದು? ನೀನ್ ಏನೋ ಕನ್ವರ್ಸಿದ್ಯಾ ಅಂತ ಅನ್ಕೊಂತಿದ್ದೆಮ್ಮ ನಾನು. ಎಂಥ ವಿಚಿತ್ರ ನೋಡು, ಆ ದೇವ್ರು ನಮ್ಮನ್ನ ಎಲ್ಲ ಕಡೆ ಅಲ್ಸಿ ಕೊನೆಗೆ ನಮ್ಮ ಅಣ್ಣನ ಹತ್ರ ತಂದು ಬಿಟ್ಟಿದ್ದಾನೆ. ಇನ್ ನಮಗೆ ಯಾವ ಚಿಂತೆನೂ ಇಲ್ಲಮ್ಮ. ನಮಗೆ ಅಣ್ಣ ಇದ್ದಾನೆ, ದೇವ್ರಂತ ಅಣ್ಣ, ಜೊತೆಲಿ ದೇವ್ರಂತ ಅತ್ಗೆ. ಕೊನೆಗೂ ನಮ್ ವಿಷಯದಲ್ಲಿ ಆ ದೇವ್ರು ಕಂಡ್ಬಿಟ್ಬಿಟ್ಟಮ್ಮ. ನಾನಂತೂ ಮನ್ಸಲ್ಲೂ ಈ ರೀತಿ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನನಗೊಬ್ಬ ಅಣ್ಣ ಇದ್ದಾನೆ ಅನ್ನೋದು ನನಗ್ ನಂಬಕ್ಕೆ ಆಗ್ತಿಲ್ಲಮ್ಮ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಬಾಯಿ ಮಾತಲ್ಲಿ ಹೇಳಕ್ ಆಗ್ತಿಲ್ಲಮ್ಮ. ಪಾಪ ಅಣ್ಣಂಗ್ ನಾನೇ ಅವ್ರ ಸ್ವಂತ ತಂಗಿ ಅಂತ ಗೊತ್ತಿಲ್ಲ, ಆದ್ರೂ ನನ್ನನ್ನ ಬಾಯಿ ತುಂಬಾ ತಂಗಿ ಅಂತ ಕರೀತಾರೆ. ಅಮ್ಮ, ಇವಾಗ ಏನಾದ್ರೂ ಅಣ್ಣಂಗೆ ನನ್ ತಂಗಿ ಅಂತ ಗೊತ್ತಾದ್ರೆ ಎಷ್ಟು ಖುಷಿ ಆಗ್ಬೋದಲ್ವಾ? ಅದು ಅಲ್ದೆ ನೀನ್ ಇಲ್ಲೇ ಇದೆಯಾ ಅಂತ ಗೊತ್ತಾದ್ರೆ ಅವ್ರಿಗೆ ಎಷ್ಟು ಖುಷಿ ಆಗುತ್ತೆ. ಅಣ್ಣ ಕುಣಿದು ಕುಪ್ಪಳಿಸ್ಬಿಡ್ತಾರ ಅನ್ಸುತ್ತೆ. ಎಷ್ಟೇ ಆದ್ರೂ ತಮ್ಮವ್ರನ್ನ ಕಳ್ಕೊಂಡಿದ್ ನೋವು ಅಣ್ಣಂಗೂ ಇರುತ್ತೆ ಅಲ್ವಮ್ಮ? ನಾವ್ ಹೇಗೆ ನಮಗ್ ಯಾರು ಇಲ್ಲ ಅನ್ಕೊಂಡ್ ನೋವು ಅನ್ಭವಿಸಿದ್ವೋ, ಅಣ್ಣನೂ ಅಷ್ಟೇ ನೋವು ಅನ್ಭವಿಸಿರ್ತಾನಲ್ಲಮ್ಮ. ಇವತ್ತು ಅಣ್ಣ ಬರ್ತಿದ್ದಾಗೆ ನಾನೇ ನಿನ್ ತಂಗಿ ಅಂತ ಓಡೋಗ್ಬಿಟ್ಟು ಹೇಳ್ಬಿಡ್ತೀನಿ. ಆಮೇಲೆ ಅಣ್ಣಂಗ್ ಕರ್ಕೊಂಡ್ಬಂದು ನಿನ್ ಮುಂದೆ ನಿಲ್ಸ್ತೀನಿ. ನೋಡು, ನಿನ್ ಗುಂಡು ಬಂದಿದ್ದಾರೆ, ಕೊನೆಗೂ ನಿನ್ ಗುಂಡು ಸಿಕ್ಬಿಟ್ರು ಅಂತ ನಿನ್ ಮುಂದೆ ನಿಲ್ಸ್ಬಿಟ್ಟು ಹೇಳ್ತೀನಿ, ಸರಿನಾ? ಇಷ್ಟು ವರ್ಷ ನಿನ್ ಗುಂಡು ಅಂತ ಜಪ್ಸಿದ್ದು ಸಾರ್ಥಕ ಆಯ್ತಮ್ಮ. ನೋಡು, ಆ ದೇವ್ರು ನಿನಗೆ ಫಲ ಕೊಟ್ಬಿಟ್ಟ. ಇನ್ನೊಂದು ಆಶ್ಚರ್ಯದ ವಿಚಾರ ಏನ್ ಗೊತ್ತಮ್ಮ? ಆ ಕಣಿ ಹೇಳೋ ಹೆಂಗ್ಸು ನಿಮ್ಮಮ್ಮಂಗೆ ಒಂದ್ ತುಲಾಭಾರ ಮಾಡ್ಸು, ನಿಮ್ ಜೀವನದಲ್ಲಿರೋ ಕಷ್ಟ ಎಲ್ಲ ಪಾರಾಗ್ಬಿಡುತ್ತೆ ಅಂತ ಹೇಳಿದ್ರು. ಆಗ ನಾನು ಅವ್ರಿಗೆ ನನಗೆ ತುಲಾಭಾರ ಮಾಡ್ಸೋ ಶಕ್ತಿ ಎಲ್ಲಿದೆ ಅಂತ ಕೇಳ್ದೆ. ಅವರು ಸಂಕಲ್ಪ ಮಾಡ್ಕೋ, ಎಲ್ಲ ತಾನೇ ಆಗುತ್ತೆ ಅಂತ ಹೇಳಿದ್ರು. ನೋಡಿದ್ಯಮ್ಮ, ಅವ್ರು ಹೇಳ್ದಂಗೆ ಆಗ್ತಿದೆ, ಎಲ್ಲ ತಾನೇ ಒಳ್ಳೇದಾಗ್ತಿದೆ. ನನಗೆ ನನ್ನ ಅಣ್ಣ ಸಿಗ್ಬಿಟ್ಟಮ್ಮ, ನಿನಗೆ ನಿನ್ ಗುಂಡು ಸಿಗ್ಬಿಟ್ಟ ಅಮ್ಮ. ಅಮ್ಮ, ಇನ್ನೇನ್ ಅಣ್ಣ ಬರ್ತಾರೆ, ನಾನು ಅವ್ರಿಗೋಸ್ಕರ ಕಾಯ್ತಿರ್ತೀನಿ. ಅವ್ರು ಬಂದ ತಕ್ಷಣ ಈ ವಿಷಯನೆಲ್ಲ ಹೇಳಿ ಅಣ್ಣನ ಇಲ್ಲಿ ಕರ್ಕೊಂಡ್ ಬಂದ್ಬಿಡ್ತೀನಿ. ಹೋಗ್ಬರ್ತೀನಿ.
ಇಲ್ಲೇ ನಿಂತಿದ್ದೀರಾ? ಎಲ್ರು ಬನ್ನಿ ಒಳಗೆ. ಏನಿದೆಲ್ಲ ಸುಧಾವ್ರೆ, ಯಾಕೆ ಹೀಗೆ ಮಾಡಿದ್ರಿ? ನನ್ನ ದಯವಿಟ್ಟು ಕ್ಷಮಿಸಿ. ನಾನು ಮಾಡಿದ ತುಂಬಾ ದೊಡ್ಡ ತಪ್ಪು. ಆದ್ರೆ ನಾನು ಇದನ್ನ ಬೇಕು ಬೇಕು ಅಂತ ಮಾಡಿಲ್ಲ. ಅದ್ಗೆ ಇದನ್ನ ಮಾಡೋದಕ್ಕೂ ಒಂದು ಕಾರಣ ಇದೆ. ಇದನ್ನ ನಾನು ಮಾಡಿದ್ದು ನಮ್ಮಮ್ಮನಿಗೋಸ್ಕರ, ನನ್ನ ಮಗಳಿಗೋಸ್ಕರ. ನೀನು ಗೌತಮ್ ದಿವಾನ್ ಮನೆಯಲ್ಲಿ ಸೇರ್ಕೊಂಡು ನಾನು ಹೇಳಿದ್ದನ್ನ ಮಾಡಬೇಕು. ಯಾಕೆ ಏನು ಅಂತ ಕೇಳಬಾರ್ದು. ಹೈವೇ ಪ್ರಾಜೆಕ್ಟ್ ಫೈಲ್, ಅದರ ಫೋಟೋ ತೆಗೆದು ನನಗೆ ಕಳಿಸು. ಆಗೋದಿಲ್ಲ ಅಂದ್ರೆ ಮುಂದೆ ಏನಾಗುತ್ತೆ ಅಂತ ಗೊತ್ತು ತಾನೆ. ನಿನ್ನ ಮಗಳ ಜೀವನ, ನಿನ್ನ ತಾಯಿಯ ಜೀವ ಎರಡು ನನ್ನ ಕೈನಲ್ಲಿದೆ. ನಾನು ನಿನಗೆ ನಿಮ್ಮಮ್ಮನ ಆಪರೇಷನ್ಗೆ ಹಣ ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆ. ಅದನ್ನ ಕೊಡ್ತೀನಿ, ಬಂದು ತಗೊಂಡೋಗು. ನೀವ್ ಎಷ್ಟಾದ್ರೂ ಹೆದರ್ಸಿ, ನನ್ ಮೇಲೆ ಎಷ್ಟ್ ಬೇಕಿದ್ರು ಕೋಪ ಮಾಡ್ಕೊಳ್ಳಿ. ಸತ್ರು ಗೌತಮ್ ಅಣ್ಣಂಗ್ ಮೋಸ ಮಾಡಲ್ಲ. ನಾನು ಈ ಮನೆಗೆ ಬರೋ ಮುಂಚೆನೆ ಅವ್ರ ಅಮ್ಮನ ಆಪರೇಷನ್ಗೆ ದುಡ್ಡು ಕೊಡ್ತೀನಿ, ಅವ್ರು ಹೇಳಿದ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ನಾನು ಇಲ್ಲಿ ಬಂದ್ಮೇಲೆ ನನಗೆ ಗೊತ್ತಾಗಿದ್ದು ನಾನು ಇಂಥ ಕೆಲಸ ಮಾಡಬೇಕು ಅಂತ. ನಾನು ತುಂಬಾ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೆ. ಅದಕ್ಕೆ ಏನ್ ಮಾಡೋದು ಅಂತ ಗೊತ್ತಿರ್ಲಿಲ್ಲ. ತುಂಬಾನೇ ಹೆದರ್ಸಿಟ್ಟಿದ್ರು. ಬೇರೆ ವಿಧಿ ಇಲ್ಲದೆ ನಾನು ಈ ಕೆಲಸ ಮಾಡ್ಬೇಕಾಯ್ತು. ಅದ್ಗೆ ಆದ್ರೆ ನನಗೆ ನಿಜವಾಗ್ಲೂ ಇಷ್ಟೆಲ್ಲ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ. ಅದ್ಗೆ ಅಲ್ಲ ಸುಧಾವ್ರೆ, ನಾನು ಇಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ನನ್ನ ಹತ್ರ ಆದ್ರೂ ಹೇಳ್ಬೋದಾಗಿತ್ತಲ್ವಾ? ನಾನು ಏನಾದ್ರೂ ವ್ಯವಸ್ಥೆ ಮಾಡ್ತಿದ್ದೆ. ಸುಮ್ಮನಿದ್ದು ತುಂಬಾನೇ ದೊಡ್ಡ ತಪ್ಪು ಮಾಡ್ಬಿಟ್ರಿ ನೀವು. ನಾನು ಏನ್ ಮಾಡ್ಲಿ ಅದ್ಗೆ? ನಾನು ಹೇಳೋ ಪರಿಸ್ಥಿತಿಲಿ ಇರ್ಲಿಲ್ಲ. ಅಮ್ಮನ್ಗೆ ಪುಟ್ಟಿಗೆ ತೊಂದರೆ ಮಾಡ್ತೀನಿ ಅಂತ ಹೇಳಿದ್ರು, ಅದಕ್ಕೆ ನಾನು ಹೇಳಿಲ್ಲ. ನಾನು ಏನ್ ಹೇಳಿ? ಸಿಚುವೇಶನ್ ಕೈ ಮೀರಿ ಹೋಗಿದೆ. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರ ಇನ್ನೊಂದು ಮುಖ್ಯವಾದ ವಿಷಯ ಹೇಳ್ಬೇಕು. ಮುಖ್ಯವಾದ ವಿಷಯನ? ಏನು? ನಾನು ಅಜ್ಜಿ ಎಲ್ಲಿಗೆ ಹೋಗ್ತಾ ಇದ್ಯಾ? ಅಜ್ಜಿ ನಿನ್ಕೋ ಅಜ್ಜಿ. ಲಚ್ಚಿ, ಏನಾಯ್ತು ಲಚ್ಚಿ? ಅಜ್ಜಿ ಅಲ್ಲಿ ಹೊರಟೋಗ್ತಾ ಇದ್ದಾಳೆ. ನನ್ ಕೂಗಿದ್ರು ಕೇಳಿಸ್ಕೊತಾ ಇಲ್ಲ. ಅಯ್ಯೋ ದೇವ್ರೆ, ಅಮ್ಮ! ಅಮ್ಮ! ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.